महान सांस्कृतिक नेता बसवन्ना के 893वीं जयंती शहर के डॉक्टर चन्नाबसव पट्टादेवरू रंग मंदिर में पूरी श्रद्धा और भव्यता के साथ मनाई गई। कार्यक्रम का उद्घाटन बसव सेवा प्रतिष्ठान के अध्यक्ष पूज्य डॉक्टर गंगांबिका अक्का ने किया। इस अवसर पर कलबुर्गी के सांस्कृतिक विचारक डॉक्टर काव्यश्री महागांवकर ने विशेष रूप से शिरकत की और बसवन्ना के आदर्शों तथा समाज को दिए गए उनके संदेशों के बारे में बात की। कार्यक्रम की अध्यक्षता वचनामृत कन्नड़ संघ के अध्यक्ष प्रोफेसर सिद्धरामप्पा मासी माड़े ने की। गुरुपादप्पा नागमारपल्ली मल्टी स्पेशलिटी हॉस्पिटल के अध्यक्ष तरुणा सूर्यकांत नागमारपल्ली इस कार्यक्रम के मुख्य अतिथि थी। कर्नाटक काउंसिल ऑफ सिविल इंजीनियर्स के सदस्य हाउशेट्टी पाटिल ने स्वागत समिति के अध्यक्ष की भूमिका निभाई। इस अवसर पर डॉक्टर वी.एम. चंद्रशेट्टी, नागराज करपुरा, डॉक्टर रमेश मुलगे, रेवण सिद्धप्पा जलादे और कई अन्य गणमान्य व्यक्ति उपस्थित थे। कार्यक्रम के एक हिस्से के रूप में प्रोफेसर सिद्धरामप्पा मासीमाड़े ने मीडिया प्रतिनिधियों से बात की और कहा कि बसवन्ना के सिद्धांत आज के समाज के लिए अत्यंत प्रासंगिक है। केपी न्यूज़ के लिए कैमरामैन पपुराज का कवरेज। ಎಲ್ರಿಗೂ ಕೆಟ್ಟದ ಅನ್ಸುತ್ತೆ, ಆದರೆ ಮನದ ಕಳ್ಳತನವನ್ನು ಅರಿಯದವರುಂಟೆ. ಪ್ರತಿಯೊಬ್ಬರು ನಾವು ಮಾಡಿದಂಥ ಕಳ್ಳತನವನ್ನು ನಾವು ನೆನಪು ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಪ್ರಜ್ಞಾಪೂರ್ವಕವಾಗಿರ್ಬೋದು, ಅಪ್ರಜ್ಞಾಪೂರ್ವಕ ಗಂಗಾಂಬಿಕಾ ಅಕ್ಕವರು, ನಮ್ಮ ಅನ್ನಪೂರ್ಣ ಅಕ್ಕವರು, ಇವರೆಲ್ಲ ಏನು ಈ ಥರ ಎಲ್ಲ ಸಮಾಜ ಪರ ಏನು ಹೋರಾಡಿ ಈ ಸಮಾಜನ ಉಳಿಸ್ತಾ ಇದಾರಲ್ಲ, ಹಾಗೆ ಬಂದಿರ್ತಕ್ಕಂಥ ಪ್ರತಿಯೊಂದು ತಾಯಂದಿರಿಗೆ ಆಗ್ಬೇಕಾದ್ರೆ ನಾವು ಪಾಲಕರಿಗೆ ಮುಂದಾಗಬೇಕು ಅಂದ್ರೆ ಆದಾಗ ಮಾತ್ರ ನಾವೆಲ್ಲ ಈಗ ನನ್ನದೇ ಒಂದು ಸ್ವಂತ ಉದಾಹರಣೆ ಅಂದರೆ ನಾವು ಅಕ್ಕ ಗಂಗಮ್ಮನವರು ನಾವೆಲ್ಲ ಒಂದೇ ಕಡೆ ಬೆಳೆದವ್ರಿಗೆ ನಾವೆಲ್ಲ ನಮಗೆಲ್ಲ ಎದ್ದು ಕೂಡಲೇ ಬೆಳಿಗ್ಗೆ ನಮ್ಮ ತಂದೆಯವರು ಅವರೆಲ್ಲ ನಾವೆಲ್ಲ ಸೇರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನಾಮೃತ ಕನ್ನಡ ಸಂಘ 2023 ನವೆಂಬರ್ 22ರಂದು ಭೂಮರಡಿ ಮಹಾವಿದ್ಯಾಲಯದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೆವು. ಅಂದಿನಿಂದ ಇವತ್ತಿನವರೆಗೆ ಸತತವಾಗಿ ಎಲ್ಲ ತಿಂಗಳು ಉಪನ್ಯಾಸಗಳು ಜರುಗಿದ್ದು, ಪ್ರತಿ ತಿಂಗಳು ಒಬ್ಬೊಬ್ಬರು ಶಿವಶರಣರ ಬಗ್ಗೆ ಉಪನ್ಯಾಸ ಏರ್ಪಡಿಸೋದು, ಒಂದೊಂದು ಸಲ 10 ಜನ ಶರಣರ ಬಗ್ಗೆ ಕವಿತೆಗಳ ರಚನೆ ಮಾಡಲಿಕ್ಕೆ, ಒಬ್ಬ ಶರಣರ ಬಗ್ಗೆ ಒಬ್ಬರು ಕವಿತೆ ಬರೆಯೋದು. ಹಾಗಾಗಿ ಇವತ್ತು ಕಳೆದ 30 ತಿಂಗಳುಗಳಿಂದ ನಾವು 60 ಜನ ಉಪನ್ಯಾಸಕರಿಗೆ ಕರೆಸಿದ್ವಿ. ಇಲ್ಲಿ ತನಕ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಇವತ್ತೇನು 60 ಜನ ಉಪನ್ಯಾಸಕರು ಸತತವಾಗಿ ಶರಣ ಸಾಹಿತ್ಯ ಓದ್ತಾ ಇದ್ದಾರೆ, ಹೊಸ ಹೊಸ ಕೃತಿಗಳು ಹುಡುಕ್ತಾ ಇದ್ದಾರೆ, ಮತ್ತು ಒಳ್ಳೆಯ ಕೇಳುಗರು ಅಲ್ಲಿ ಬರ್ತಾ ಇದ್ದಾರೆ, ಒಳ್ಳೆಯ ವಿಮರ್ಶಕರು, ಎಲ್ಲ ರೀತಿಯಿಂದ ಸಲಹೆಗಳು ಕೊಡುವಂಥವ್ರು ಹಿರಿಯರು ಬರ್ತಾರೆ. ಒಟ್ಟಿನಲ್ಲಿ ಇದು ಬಸವಣ್ಣವ್ರ ಕರ್ಮಭೂಮಿ. ಇಲ್ಲಿ ಎಲ್ಲರಿಗೂ ಶರಣರ ಬಗ್ಗೆ ಪರಿಚಯ ಇರಬೇಕು. ಎಷ್ಟು ಶರಣರಿದ್ದಾರೆ, ಎಷ್ಟು ವಚನಗಳು ಬರೆದಿದ್ದಾರೆ, ಅವುಗಳನ್ನು ಜೋಪಾನ ಹೇಗೆ ಮಾಡಿದರು, ಈ 800-900 ವರ್ಷಗಳ ಕಾಲದಿಂದ ನಾವು ಹೇಗೆ ಇವತ್ತು ಆ ವಚನಗಳನ್ನು ಬಳಸ್ಕೊಳ್ತಾ ಬರ್ತಾ ಇದ್ದೇವೆ, ಅದು ಜಗತ್ತಿನಾದ್ಯಂತ ಪ್ರಸಾರ ಮಾಡಬೇಕಾದ್ರೆ ಏನು ದಾರಿ ಇದೆ, ಆ ದಿಕ್ಕಿನಲ್ಲಿ ನಾವು ಸತತವಾಗಿ ಹೆಜ್ಜೆ ಇಡ್ತಾ ಇದ್ದೇವೆ. ಇಡೀ ಬೀದರ್ ಜಿಲ್ಲೆಯ ಎಲ್ಲ ಮನೆಗಳಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯದ ಒಂದು ಭಂಡಾರ ಇರಬೇಕು ಅನ್ನೋಂಥದ್ದು ನಮ್ಮದು ಅಪೇಕ್ಷೆ ಅದ. ಪುಸ್ತಕಗಳು, ವಚನ ಸಾಹಿತ್ಯ ಪುಸ್ತಕಗಳು ಈಗ ಭಾಳಷ್ಟು ಜನ ಓದಬೇಕಂತಿರ್ತಾರೆ, ಎಲ್ಲಿ ಕೃತಿಗಳು ಸಿಗ್ತಾವೆ ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಒಳ್ಳೆಯ ಪುಸ್ತಕ ಮಾರಾಟಗಾರರಿಗೆ ಕರೆಸ್ತೇವೆ, ಪುಸ್ತಕ ಇಡ್ತೇವೆ. ಇವತ್ತು ಬಸವಣ್ಣವ್ರ ವಚನಗಳಿಗೆ ಅರ್ಥ ಬರೆದಂಥ ಕೃತಿಗಳು ಬಂದವ, ಅಕ್ಕಮದಿ ವಚನಗಳಿಗೆ ಅರ್ಥ ಬರೆದಂಥದ್ದು ಬಂದವ. ಆ ಎಲ್ಲ ಕೃತಿಗಳು ಲಭ್ಯ ಆಗುವಾಗ ನೋಡ್ಕೊಳ್ತೀವಿ. ಇವತ್ತು ನಮ್ಮೊಂದಿಗೆ ಭಾಳಷ್ಟು ಜನ ನಮ್ಮ ಸಂಘದೊಂದಿಗಿದ್ದಾರೆ, 100 ಜನ ದುಡಿತಾ ಇದ್ದಾರೆ, ಮತ್ತು ಅಷ್ಟೇ ಪ್ರಮಾಣದಲ್ಲಿ ದಾಸೋಹಿಗಳು ಇದ್ದಾರೆ. ಬಸವಣ್ಣವ್ರ ತತ್ವ ಅಳವಡಿಸಿ ಭಾಳ ಜನ ಪ್ರಶ್ನೆ ಮಾಡ್ತಾರೆ, ಎಲ್ಲದ ಅಂತ. ಇವತ್ತು ನಾನು ನೋಡಿದ ಪ್ರಕಾರ ದಾಸೋಹದ ಎಲ್ಲಕ್ಕಿಂತ ದೊಡ್ಡದು ಈ ಇಡೀ ಕಾರ್ಯಕ್ರಮ ಇವತ್ತೇನು ನಾವು ಮಾಡ್ತಾಯಿದ್ದೇವೆ ದಾಸೋಹದಿಂದ ನಡೆದದ್ದು. ದಾಸೋಹ ಗುಣ ಬೆಳೆದಂದಮೇಲೆ ಅದು ಬಸವಣ್ಣವರೇ ಕಾರಣ. ಭಾಳ ಜನ ಹೊರಗಿಂದ ಬಂದವ್ರು ಹೇಳ್ತಾರೆ, ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಕಾರ್ಯಕ್ರಮ ಹೆಂಗೆ ನಡೀತಾವೆ, ನಮ್ಮಲ್ಲೆಲ್ಲ ಅಷ್ಟು ನಡೆಯೋದಿಲ್ಲ ಅಂತಾರೆ. ಅದಕ್ಕೆ ಕಾರಣ ಅಂದ್ರೇನು, ಇಲ್ಲಿ ಜನರಲ್ಲಿ ದಾಸೋಹ ಮಾಡುವಂಥ ಪ್ರವೃತ್ತಿ ಬೆಳೆದಿರುವುದರಿಂದ, ಬಸವಣ್ಣವ್ರ ವಿಚಾರ ಜೀವನದಲ್ಲಿ ಅಳವಡಿಸ್ಕೊಂಡಿರುವುದರಿಂದ ನಾವು ಅಂಥ ಒಂದು ಮನಸ್ಥಿತಿ ನೋಡ್ತಾ ಇದ್ದೀವಿ. ನಿಜವಾಗಿಯೂ ಅದರಲ್ಲೇನು ಯಾವುದೇ ರೀತಿಯ ಅನುಮಾನ ಇಲ್ಲ. ಅದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇನ್ನೂ ಈ ಜಿಲ್ಲೆಯಲ್ಲಿ ಒಳ್ಳೆ ರೀತಿಯಿಂದ ಅಂತಹ ಇವತ್ತು ಬಸವಣ್ಣವರು ಸಪ್ತ ಸೂತ್ರಗಳಂತೇವೆ, ಕಳಬೇಡ ಕೊಲಬೇಡ, ಹುಸಿ ನುಡಿಯಲು ಮುನಿಯಬೇಡ, ಅನ್ಯರಿಗೆ ಸಹಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಹೊಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ,
ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸೋ ಪರಿ ಅಂತ ಒಂದು ಒಳ್ಳೆಯ ವಚನ ಅದ. ಆ ವಚನಗಳಲ್ಲಿ ಇದ್ದ ಹಾಗೆ ನಾವು ಯಾರೂ ಅನಾವಶ್ಯಕವಾಗಿ ಬೇರೆಯವ್ರು ನಿಂದಿಸೋದು, ಸುಳ್ಳು ಹೇಳೋದು, ನಿಂದೆ ಮಾಡೋದು ಇವನ್ನೆಲ್ಲ ಬಿಟ್ಕೊಡ್ತಾ ಹೋದರೆ ಆ ದೊಡ್ಡ ಮನುಷ್ಯ ಆಗ್ತಾನೆ. ಅದೇ ದೊಡ್ಡ, ಮತ್ತೆ ಅದಕ್ಕಿಂತ ದೊಡ್ಡ ಸಾಧನೆ ಏನಿಲ್ಲ. ಒಬ್ಬ ನಾಡು ಒಳ್ಳೆಯ ಮನುಷ್ಯ ಅಂತ ಕರಿಬೇಕಾದ್ರೆ ಅವನಲ್ಲಿರುವಂಥ ಕೆಲವು ಅವಗುಣಗಳು ಬಿಟ್ಟಾಗ ಮಾತ್ರ ಅದು ಬಸವಣ್ಣವ್ರ ವಚನಗಳಿಂದ ಸಾಧ್ಯ ಆಗ್ತದೆ. ನಿಂದೆ ಮಾಡೋದು ಮನುಷ್ಯ ಕಡಿಮೆ ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ತೊಡಗಿಸ್ಕೊಂಡ ಅಂದರೆ ವಚನ ಪುಸ್ತಕ ಓದ್ಲಿಕ್ಕೆ ಶುರು ಮಾಡೋದಂದರೆ ಅವನಲ್ಲಿ ತಂತಾನೇ ಯಾರ್ದರ ಬಗ್ಗೆ ಮಾತಾಡ್ತಿದ್ರೆ ಅದು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಅದು ಅರಿವಿಗೆ ಬರ್ತದೆ. ನಾವಿಷ್ಟೆಲ್ಲ ಓದಿದೆವು, ಕೇಳಿದೆವು, ಬೇರೆಯವ್ರದ್ದು ಅನಾವಶ್ಯಕ ಕಾರಣ ಇಲ್ಲದೆ ನಿಂದ ಮಾಡ್ತಾ ಇದ್ದೇವೆ ಅಂತ, ಕಾರಣ ಇಲ್ಲದೆ ಸುಳ್ಳು ಹೇಳ್ತೀವಿ. ಅದರಿಂದ ಹೊರಗೆ ಬಂದಾಗ ವ್ಯಕ್ತಿಯ ಘನತೆ ಹೆಚ್ಚಾಗ್ತದೆ, ಬದುಕಿಗೆ ಅರ್ಥ ಬರ್ತದೆ, ನೆಮ್ಮದಿ ಸಿಗ್ತದೆ, ಯಾರಾದರೂ ಗೌರವ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅದೇ ಒಳ್ಳೆಯ ಬದುಕಾಗ್ತದೆ. ಹೀಗೆ ಒಳ್ಳೆಯ ವಿಚಾರಗಳು ಶರಣರದ್ದು. ಆ ದಿಕ್ಕಿನಲ್ಲಿ ನಾವು ಹೆಜ್ಜೆ ಇಟ್ಟಿದ್ದು, ನಿರಂತರವಾಗಿ ಕೆಲಸ ಮಾಡ್ತೇವೆ. ಎಲ್ಲ ರೀತಿಯಿಂದ ಜನರ ಸಹಕಾರ ತೊಗೊಂಡು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ತಮಗೆ ಧನ್ಯವಾದ ಹೇಳಿದೆ. ನಮಸ್ಕಾರ. ಸಿದ್ದರಾಮಪ್ಪ ಮಾಶಿಮಡೆ, ನಿವೃತ್ತ ಪ್ರಾಧ್ಯಾಪಕ ಬೊಮ್ಮಡಿ ಕಾಲೇಜು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ, ಈಗ वचनामृत कन्नड़ संघದ अध्यक्ष। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें।